ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಂತ ಆಗ್ರಹಿಸಿ ಬಿಜೆಪಿ ಶಾಸಕರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಪ್ರತಿಭಟನೆ ಮಾಡ್ತಾ ಬಗ್ಗೆ ಮಾತಾಡೋಕೆ ಬಿಜೆಪಿ ಮುಖಂಡ ನಮ್ಮ ಜೊತೆ ಇದ್ದಾರೆ. ಸರ್, ಏನ್ ಸರ್ ನಿಮ್ಮ ಆಗ್ರಹ, ಏನ್ ಪ್ರತಿಭಟನೆ, ಏನು ಉದ್ದೇಶ? ನಮ್ಮ ಆಗ್ರಹ ಅತ್ಯಂತ ತುರ್ತಾಗಿ ಗವರ್ನರ್ ಅವರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ತನಿಖೆ ಆಗಬೇಕು ಅಂತ ಹೇಳಿ ನೈತಿಕವಾಗಿ ಕಾನೂನಾತ್ಮಕವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಸಂವಿಧಾನ ಗೊತ್ತಿರ್ತಕ್ಕಂಥವ್ರು, ಕಾನೂನು ಗೊತ್ತಿರ್ತಕ್ಕಂಥವ್ರು ಇವರು ರಾಜೀನಾಮೆಯನ್ನು ಕೊಟ್ಟು ಸಿದ್ದರಾಮಯ್ಯ ಅವರು ಮುಂದಿನ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ಆಗ್ರಹ ಪಡಿಸ್ತೇವೆ. ರಾಜೀನಾಮೆ ಕೊಡೋದಿಲ್ಲ, ಮತ್ತೊಂದು ಕಡೆ ಬಿಜೆಪಿ ವಿರುದ್ಧ ಕೂಡ ಕಾಂಗ್ರೆಸ್ ಪ್ರತಿಭಟನೆ ಮುಂದೇನಿದೆ ಹೋರಾಟ? ನೋಡಿ, ಈ ಹಿಂದೆ ಯಡಿಯೂರಪ್ಪನವ್ರಿಗೂ ಕೂಡ ಪಾರದರ್ಶಕವಾಗಿ ಪಕ್ಷಪಾತವಾಗಿ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಕಾನೂನು ಕ್ರಮಗಳು ಏನೇನಾಗುತ್ತೆ ಅನ್ನುವಂಥದ್ರ ಬಗ್ಗೆ ನಾವಂತೂ ಆಗ್ರಹ ಪಡಿಸ್ತೇವೆ. ಮೊದಲು ನಿಮ್ಮ ವಾದ ಏನು, ನಿಮ್ಮ ಹೇಳಿಕೆ ಏನು? ಮಾಡೋದು ಈಗಾಗಲೇ ಒಂದು ತಿಂಗಳಿಂದ ಪ್ರತಿಭಟನೆಗಳು, ಪಾದಯಾತ್ರೆಗಳು ನಡೀತಾ ಇದ್ದಾವೆ. ನಿವೇಶನಗಳ ಅಕ್ರಮ ಆಗಿದೆ ಅಂತೇಳಿ ಅದರ ವಿರುದ್ಧವಾಗಿ ಇವತ್ತು ನಾವು ಕೂಡ ಗಾಂಧಿ ಸ್ಟ್ಯಾಚ್ಯೂ ಬದಲು BJP ಮತ್ತು JDSನ ಎಲ್ಲ ಶಾಸಕರು ಕೂಡ ಇವತ್ತು ಅವ್ರು ರಾಜೀನಾಮೆ ಕೊಡಬೇಕು ಅಂತೇಳಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜೀನಾಮೆ ಕೊಡ್ಬೇಕಂತ ಅನ್ಸುತ್ತೆ ಅವ್ರಿಗೆ? ಸಿದ್ದರಾಮಯ್ಯ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ತಪ್ಪು ಮಾಡಿದ್ದಾರೆ ಇಲ್ಲ ಅಂತ ಅವರು ಹೇಳ್ತಾರೆ, ಆದರೆ ತಪ್ಪು ಆಗಿದೆ ಅನ್ನೋದು ಇವತ್ತು ಎಲ್ರಿಗೂ ಗೊತ್ತಿದೆ, ರಾಜ್ಯದ ಜನರಿಗೆ ಎಲ್ರಿಗೂ ಗೊತ್ತಿದೆ. ಇಡೀ ಹೈಕಮಾಂಡ್ ಮತ್ತೆ ಕಾಂಗ್ರೆಸ್ನ ಶಾಸಕರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿದ್ದಾರೆ ಅಂತ ಹೇಳ್ತಾ ಇದ್ದೇನೆ, ಇದ್ದಾರೆ ಅಂತ ಅನ್ಸುತ್ತಾ? ಅದು ನಮಗೆ ಗೊತ್ತಿಲ್ಲ, ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅಷ್ಟೇ, ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಆಂತರಿಕವಾಗಿ ಏನಿದೆ ಅಂತೇಳಿ ಗೊತ್ತಿಲ್ಲ. ಯಾಕೆ ನಿಮಗೂ ಕೂಡ ಹಳೆ ಸ್ನೇಹಿತರಿರುವಂತಹ ಪಕ್ಷದಲ್ಲಿ ಏನಿದೆ ಆಂತರಿಕವಾಗಿ ಅಂತ ಅನ್ಸುತ್ತೆ? ಗೊತ್ತಾಗ್ತದೆ ಸ್ವಲ್ಪ ದಿವಸ ಆದಮೇಲೆ. ಆಂತರಿಕವಾಗಿ ಅವ್ರು ಬೆಂಬಲ ಇಲ್ಲ ಅಂತ ಅನ್ಸುತ್ತೆ ಶಾಸಕ ದಿವಸ ಆದಮೇಲೆ ನಿಮಗೆ ಗೊತ್ತಾಗ್ತದೆ, ಮೀಡಿಯಾವ್ರಿಗೆ. ಏನು ನಿಮ್ಮ ಡಿಮ್ಯಾಂಡ್ ಏನು ಇರುವಂಥದ್ದು? ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ನಿಷ್ಪಕ್ಷಪಾತವಾದ ತನಿಖೆಗೆ ನಾವು ಆಗ್ರಹ ಮಾಡ್ತೇವೆ. ಈಗಾಗಲೇ ಗವರ್ನರು ಒಬ್ಬರು ಅವ್ರ ಮೇಲೆ ತನಿಖೆಗೆ ಆದೇಶ ಮಾಡಿದ ಮೇಲೆ ಸಿದ್ದರಾಮಯ್ಯ ಒಂದು ಕ್ಷಣ ಚೇರಲ್ಲಿ ಕೂತ್ಕೋಬಾರ್ದು. ಇದು ನೈತಿಕತೆ ಪ್ರಶ್ನೆ. ಮಾಡಲಿ, ಸ್ವಾಗತ ಮಾಡ್ತೀನಿ ನಾನು. ಯಾರು ತಪ್ಪು BJP ಅವ್ರು ಮಾಡಿರಲಿ, ದಳದವ್ರು ಮಾಡಿರಲಿ, ಕಾಂಗ್ರೆಸ್ ಅವ್ರು ತಪ್ಪೇ. ಅದರಿಂದ ನಾನು ಆಗ್ರಹ ಮಾಡೋದು ಇಷ್ಟ ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ನವ್ರಿಗೆ, ನೀವು ರಾಜಕಾರಣ ಮಾಡಬೇಡ್ರಿ. ನೀವು ರಾಜಕೀಯ ಬೆರೆಸ್ತಿದ್ದೀರ, ನೀವು ರೂಲಿಂಗ್ ಪಾರ್ಟಿಲಿರೋರು, ನೀವು ಜವಾಬ್ದಾರಿಯಿಂದ 136 ಸ್ಥಾನ ಬಂದಿದೆ ಅಂತೇಳಿ ನೀವು ಡಿಕ್ಟೇಟರ್ಶಿಪ್ ಮಾಡಬೇಡ್ರಿ. ಹೈಕಮಾಂಡ್ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಅವ್ರ ಜೊತೆ, ಶಾಸಕರೆಲ್ಲರೂ ಕೂಡ ಸಿದ್ದರಾಮಯ್ಯ ಜೊತೆ ಇದೆ ಅಂತ ಅನ್ಸುತ್ತಾ? ಖಂಡಿತ ಇಲ್ಲ, ನೋಡ್ತಾ ಇರಿ, ಕಾದ್ ನೋಡ್ರಿ, ಇನ್ನೊಂದು 3 ದಿನ ಕಾದ್ ನೋಡ್ರಿ, ಏನಾಗುತ್ತೆ. ಅವ್ರು ಆಂತರಿಕವಾಗಿ ಬೆಂಬಲ ಇಲ್ಲ ಅಂತ ಎಲ್ಲ ಹಿಂದ್ಗಡೆಯಿಂದ ಸಿದ್ದರಾಮಯ್ಯನಿಗೆ ಹಿಂದ್ಗಡೆ ಚೂರಿ ಹಾಕ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದು ಕೆಲಸ ಮಾಡ್ತಾರೆ. ಈಗ ಕಾಂಗ್ರೆಸ್ 100ಕ್ಕೆ 100 ಮಾಡ್ತಾರೆ. ಯಾರಿದ್ದಾರೆ ಅಲ್ಲೇ ಇದೆಯಲ್ಲ ಬಣಗಳು, 100 ಬಣಗಳಿದೆ ಅಲ್ಲಿ. ನಿಮ್ಗೆ ಅನ್ಸುತ್ತೆ ಸರ್, ಏನು ರಾಜೀನಾಮೆ ಕೊಡ್ಬೇಕು ಅನ್ಸುತ್ತಾ? ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ಕೊಟ್ಟು ತನಿಖೆನ ಎದುರಿಸಿ ತನಿಖೆಯಲ್ಲಿ ಅವರು ನಿರಪರಾಧಿ ಅಂತ ಸಾಬೀತುಪಡಿಸ್ಬೇಕು. ಇಲ್ಲ ಅಂದರೆ ಈ ಮೊಂಡುತನನ ಬಿಟ್ಟು, ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ, ಸಿದ್ದರಾಮಯ್ಯನವ್ರಿಗೇನು ಸ್ಪೆಷಲ್ ಇಲ್ಲ. ಹಿಂದೆ ಯಡಿಯೂರಪ್ಪನವ್ರ ಮೇಲೆ ಅವರ ರಾಜ್ಯಪಾಲರು ಕೊಟ್ಟಂಥ ಸಮಯದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ನೋಡಬೇಕು, ಅದನ್ನು ಮೆಲುಕು ಹಾಕ್ಕೊಬೇಕು ಇವತ್ತು ಅವರು. ಇದು ಬಿಜೆಪಿ ಶಾಸಕರುಗಳ ವಾದ ಆಗಿರುವಂಥದ್ದು. ಪ್ರತಿಭಟನೆ ಮಾಡ್ತೀವಿ ಮತ್ತು ಜೊತೆಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ವಿರುದ್ಧ ಕೂಡ ಪಕ್ಷದ ಒಳಗಡೆ ಒಂದಷ್ಟು ಜನ ಕತ್ತಿ ಮಸ್ತಿತಾ ಇದ್ದಾರೆ ಅಂತ ಹೇಳುವ ಮೂಲಕ ಒಂದು ಹೊಸ ರೀತಿಯ ಚರ್ಚೆಯ ವಿಚಾರ ಹುಟ್ಟಾಕಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ರಿಪಬ್ಲಿಕ್ TV ಬೆಂಗಳೂರು. ಆಗ್ರಹಿಸಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಬಗ್ಗೆ ಮಾತಾಡೋಕೆ ಬಿಜೆಪಿ ಸಂಸದರಂತ PC ಮೋಹನ್ ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಡಿಮ್ಯಾಂಡ್ ಏನು? ಈಗ ಇವತ್ತು ನಾವು ಇಲ್ಲಿ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪ್ರತಿಭಟನೆಯನ್ನು ನಾವು MLAಗಳು, MP ಗಳು ಮತ್ತು ನಮ್ಮ ಜನತಾದಳ ಮತ್ತು BJPಯ ಕಾರ್ಯಕರ್ತರು ಕೂತಿ ಅವರು ರಿಸೈನ್ ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ಈಗಾಗಲೇ ಗವರ್ನರ್ ಅವರು ಕೂಡ ಈಗ ಪ್ರಾಸಿಕ್ಯೂಷನ್ ಆರ್ಡ್ರನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂತಂದರೆ ನಮ್ಮ ಒಂದು ಪಾದಯಾತ್ರೆ ಕೂಡ ಸಕ್ಸಸ್ ಆಗಿದೆ ಅಂತೇನು ವಿಜೇಂದ್ರ ಅವರ ನೇತೃತ್ವದಲ್ಲಿ, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆಗಿದ್ದು ಇವತ್ತು ಸಕ್ಸಸ್ ಆಗಿದೆ ಅಂತ. ಯಾಕೆ ಅಂತ ಹೇಳಿದ್ರೆ
ಇದರಲ್ಲಿ ಗವರ್ನರ್ ಅವರು ಕೂಡ ಪ್ರಾಸಿಕ್ಯೂಷನ್ ಆರ್ಡರನ್ನು ಕೊಟ್ಟಿದ್ದಾರೆ. ಬಿಜೆಪಿ ತನಿಖೆ ಕೂಡ ಏನು ಹೇಳ್ತಾ ಇರುವಂಥದ್ದು, ಜೊತೆಗೆ ಬಿಜೆಪಿ ವಿರುದ್ಧ ಕೂಡ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ನೋಡಿ, ಈಗ ಏನಾಗುತ್ತೆ ಅಂದರೆ, ತನಿಖೆ ಇವತ್ತು ಆಗಿರುವಂಥದ್ದು ನಾವು ಆರೋಪ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ಮೂಡ ಹಗರಣದಲ್ಲಿ 14 ಸೈಟ್ ತೊಗೊಂಡಿದ್ದಾರೆ. ಆಯಿತು, ಅದಾದಮೇಲೆ ವಾಲ್ಮೀಕಿ ಹಗರಣದಲ್ಲಿ ಫೈನಾನ್ಸ್ ಮಿನಿಸ್ಟ್ರಿ, ರಾಜ್ಯಕ್ಕೆ ಫೈನಾನ್ಸ್ ಮಿನಿಸ್ಟ್ರಿ ಬಂದು ಸಿದ್ದರಾಮಯ್ಯನವರು. ಅವರ ಒಂದು ಫೈನಾನ್ಸ್ ಮಿನಿಸ್ಟರ್ ಆಗಿರುವಂಥ ಅವರ ಒಂದು ನೇತೃತ್ವದಲ್ಲಿ ನಡೀತಿರುವಂಥದ್ದೇ ಅಲ್ಲೇ 187 ಕೋಟಿ ಬೇನಾಮಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅವರ ಒಂದು ಗಮನಕ್ಕಿಲ್ದಿರ ಟ್ರಾನ್ಸ್ಫರ್ ಆಗುತ್ತಾ? ಈ ತರಹದ ಒಂದು ದೊಡ್ಡ ಆರೋಪಗಳನ್ನ ಎದುರಿಸ್ತಿರೋವಾಗ, ಗವರ್ನರು ಪ್ರಾಸಿಕ್ಯೂಷನ್ ಕೊಟ್ಟಿರುವಾಗ ಅವರು ಇಮಿಡಿಯೇಟ್ಲಿ ರಿಸೈನ್ ಮಾಡಿ ಜನಕ್ಕೆ ಒಂದು ಕ್ಷಮೆಯನ್ನು ಕೂಡ ಕೋರಬೇಕು. ಪರವಾಗಿ ಇಡೀ ಕಾಂಗ್ರೆಸ್ ಹೈಕಮಾಂಡ್ ನಿಂತಿರುವಂಥದ್ದು, ಕಾಂಗ್ರೆಸ್ ಶಾಸಕರೆಲ್ಲ ಕೂಡ ನಮ್ಮ ಬೆಂಬಲಿಗೆ ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜ ಅನ್ಸುತ್ತಾ? ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಅಂತ ಹೇಳಿದ್ರೆ ಒಂದು ಕರಪ್ಟ್ ಗೌರ್ನಮೆಂಟು. ಈಗ ಆಲ್ರೆಡಿ ಒಂದು ವಿಕೆಟ್ ಬಿದ್ದಿದೆ. ಯಾರು ಹೇಳಿ? ನಾಗೇಂದ್ರ ಅವ್ರದ್ದು. ಇನ್ನು ಕರಪ್ಟ್ ಮಂತ್ರಿಗಳು ಕರಪ್ಟ್ ಚೀಫ್ ಮಿನಿಸ್ಟರ್ನ ಪ್ರೊಟೆಕ್ಟ್ ಮಾಡ್ದಿರ ಇರ್ತಾರ? ಇದೆ ಅಂತ ಅನ್ಸುತ್ತಾ ಆ ರೀತಿ? ಏನು ಕಾಂಗ್ರೆಸ್ ಇಡೀ ಹೈಕಮಾಂಡ್ ಮತ್ತೆ ಶಾಸಕರೆಲ್ಲ ಸಿದ್ದರಾಮಯ್ಯ ಪರವಾಗಿದ್ದಾರೆ. ಅವರು ಈ ದೇಶದಲ್ಲಿ ನೋಡಿ, ಅವರು ಕಳೆದ ಇವಾಗ ನಾವು 3 ಬಾರಿ ನಾವು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಅಧಿಕಾರದಲ್ಲಿ ನಾವು ಚುಕ್ಕಾಣಿಯನ್ನು ಹಿಡಿದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಅವ್ರು ಯಾಕೆ UPAಯಲ್ಲಿ 10 ವರ್ಷದ ಕಾಲದಲ್ಲಿ ಕಳೆದ 70 ವರ್ಷದಲ್ಲಿ ಆಗದಿರುವಂತಹ ದೊಡ್ಡ ಹಗರಣ, 2G ಹಗರಣ ಇರಬಹುದು, ಕಾಮನ್ವೆಲ್ತ್ ಹಗರಣ ಇರಬಹುದು, ಈ ಥರ ಎಲ್ಲ ಹಗರಣಗಳನ್ನು ಮಾಡಿ ಜನ ಅವ್ರಿಗೆ ಒಂದು ದಾರಿಯನ್ನು ತೋರಿಸಿ ಕಳೆದ 10 ವರ್ಷಗಳಲ್ಲಿ ಅವ್ರ ಪ್ರತಿಪಕ್ಷ ಸ್ಥಾನವನ್ನು ಕೂಡ ಅವ್ರು ತಗೊಳ್ಳೋಕ್ಕಾಗಿಲ್ಲ. ಆ ಮಟ್ಟಕ್ಕೆ ಈ ದೇಶದ ಜನ ಅವ್ರಿಗೆ ಪಾಠವನ್ನು ಕಲಿಸಿದ್ರೆ. ಕಾಂಗ್ರೆಸ್ ಅಂದರೆ ಕರಪ್ಟ್ ಗವರ್ನಮೆಂಟ್. ಕೃಷ್ಣ ರೆಡ್ಡಿ ಅವರೇ, ನಿಮ್ಮ ಹೋರಾಟ ಏನೀಗ? ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಅನ್ಸುತ್ತಾ? ಸಿದ್ದರಾಮಯ್ಯ ಬೆಂಬಲಕ್ಕೆ ಇಡೀ ಪಕ್ಷ ಹೈಕಮಾಂಡ್ ಶಾಸಕರು ನಿಂತಿದ್ದಾರೆ ಅಂತ ಹೇಳ್ತಾರೆ. ನಿಜನಾ? ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ನಾವು ವಿರೋಧ ಪಕ್ಷಗಳು ಇವತ್ತು ನಾವು ಒತ್ತಡ ಏರಬೇಕಾಗಿದೆ. ಇವಾಗ ಮೇಲ್ನೋಟಕ್ಕೆ 14 ಸೈಟ್ಗಳನ್ನು ಎಲ್ಲಿ ತಗೊಳ್ಬೇಕಾಗಿತ್ತು ಅಲ್ಲಿ ತಗೊಂಡಿಲ್ಲ, ಬೇರೆ ಕಡೆ ತಗೊಂಡಿರೋದ್ರಿಂದ ಮೇಲ್ನೋಟಕ್ಕೆ ಅದು ಸಾಬೀತಾಗಿದೆ. ಹಾಗೆ ಕೊಡಬೇಕಾಗಿದೆ. ಇವತ್ತು ನಾನು ಕಾಂಗ್ರೆಸ್ ನಾಯಕರುಗಳಿಗೆ ಹೇಳ್ತಕ್ಕಂಥದ್ದು, ಇವತ್ತು ಭಾಳ ಲಘುವಾಗಿ ರಾಜ್ಯಪಾಲರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರಾಜ್ಯಪಾಲರು ಇವತ್ತು 3 ಬಾರಿ ಮಧ್ಯಪ್ರದೇಶದಲ್ಲಿ ಶಾಸಕರಾಗಿರ್ತಕ್ಕಂಥವರು, 2 ಬಾರಿ ಸಂಸದರಾಗಿರ್ತಕ್ಕಂಥವರು, 1 ಬಾರಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥವರು, ಅನೇಕ ಸಮಿತಿಗಳಲ್ಲಿ ಸದಸ್ಯರಾಗಿ ಒಳ್ಳೆ ಕೆಲಸವನ್ನು ಮಾಡಿರ್ತಕ್ಕಂಥವರು. ಇವತ್ತು ಅವ್ರ ಬಗ್ಗೆ ಇಷ್ಟು ಲಘುವಾಗಿ ಮಾತನಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ಕಾಂಗ್ರೆಸ್ ನಾಯಕರು ಇವತ್ತು ಹೇಳ್ತಾ ಇದ್ದಾರೆ 24 ಗಂಟೆಯಲ್ಲಿ ಶೋಕಾಸ್ ನೋಟಿಸ್ ಕೊಟ್ಬಿಟ್ರು ಅಂತ. ಪ್ರದೀಪ್ ಕುಮಾರ್ ಅನ್ನಂಥವರು ಡಿಸೆಂಬರ್ 3ನೇ ತಾರೀಕು 2023ರಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಅರ್ಜಿ ಕೊಟ್ಟಿರ್ತಕ್ಕಂಥದ್ದು ರಾಜ್ಯಪಾಲರಿಗೆ. ಹಾಗಾಗಿ 8 ತಿಂಗಳ ಕಾಲ ಅವರೆಲ್ಲ ಪರಿಶೀಲನೆ ಮಾಡಿ ಇವತ್ತು ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು. ಮಾತಾಡ್ತಾರೆ ಫಸ್ಟ್ ಇಲ್ಲ ಫಸ್ಟ್ ಡಿಮ್ಯಾಂಡ್ ಏನು ಸರ್? ಈಗ ಮುಖ್ಯಮಂತ್ರಿಗಳಿಗೆ ನಿಜವಾಗಿ ನೈತಿಕತೆ ಇದ್ರೆ, ಸಂವಿಧಾನದ ಬಗ್ಗೆ ಗೌರವ, ಕಾನೂನಿನ ಬಗ್ಗೆ ಗೌರವ, ಜನರ ಅಭಿಪ್ರಾಯದ ಬಗ್ಗೆ ಗೌರವ ಇದ್ರೆ ಒಂದು ಕ್ಷಣವೂ ಕೂಡ ಆ ಚೇರ್ನಲ್ಲಿ ಕೂತ್ಕೊಳ್ಳುವಂಥ ಸ್ಥಿತಿ ಅವರಿಗೆ ಬರಬಾರ್ದು. ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬೇಕು. ತನಿಖೆಯಲ್ಲಿ ನಿರಪರಾಧಿ ಅಂತ ಆದರೆ ಅವರು ಮತ್ತೆ ಅಧಿಕಾರವನ್ನು ಸ್ವೀಕರಿಸಬೇಕು. ಬಿಜೆಪಿ ವಿರುದ್ಧ ಕೂಡ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಬಿಜೆಪಿ ಹಗರಣದ ಬಗ್ಗೆ ಪ್ರಸ್ತಾಪ ನಾಚಿಕೆ ಆಗಬೇಕು ಕಾಂಗ್ರೆಸ್ಗೆ. ಒಂದು ಆಡಳಿತ ಪಕ್ಷ 1.5 ವರ್ಷ ಆದರೂ ಕೂಡ ಇನ್ನೂ ಪ್ರತಿಭಟನೆಯಲ್ಲಿ ತೊಡಗಿರುವಂಥದ್ದು. ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದಿದೆ. ಶಾಸಕರು, ಮಂತ್ರಿಗಳು ಕಳೆದ 1.5 ತಿಂಗಳಿಂದ ರಸ್ತೆನಲ್ಲಿದ್ದಾರೆ. ಆಡಳಿತ ಯಾರೂ ಕೂಡ ನಡೆಸದೇ ಇರುವಂತಹ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯ ಪರವಾಗಿ ಹೈಕಮಾಂಡ್ ಮತ್ತು ಇಡೀ ಶಾಸಕರಿದ್ದಾರೆ ಕಾಂಗ್ರೆಸ್ನ ಅಂತ ಹೇಳ್ತಾ ಇದ್ದಾರೆ. ನಿಜ ಅನ್ಸುತ್ತಾ ಆಂತರಿಕವಾಗಿ? ಸಿದ್ದರಾಮಯ್ಯನವರ ಪರವಾಗಿ ಶಾಸಕರಿದ್ದಾರೆ ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯ ಆ ಚೇರಲ್ಲಿ ಕೂರ್ಲಿಕ್ಕಾಗಲ್ಲ. ಹೈಕಮಾಂಡ್ ಅವ್ರ ಪರವಾಗಿದೆ ಅನ್ನೋ ಚೇರ್ ಕೂತ್ಕೊಳ್ಳಿಕ್ಕಾಗಲ್ಲ. ಕಾನೂನು ಅವ್ರ ಪರವಾಗಿಲ್ಲ, ನ್ಯಾಯ ಅವ್ರ ಪರವಾಗಿಲ್ಲ. ಒಂದು ಪ್ರಶ್ನೆ, ಸಿದ್ದರಾಮಯ್ಯ ಪರವಾಗಿ ಇಡೀ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಶಾಸಕರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಆ ರೀತಿ ಅನ್ಸುತ್ತಾ ತಮಗೆ? ಸಿದ್ದರಾಮಯ್ಯ ಪರವಾಗಿ ಕಾಂಗ್ರೆಸ್ನ ಇಡೀ ಹೈಕಮಾಂಡ್ ಎಲ್ಲ ಶಾಸಕರ ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅನ್ಸುತ್ತಾ ಆ ರೀತಿ? ಸಿದ್ದರಾಮಯ್ಯನವ್ರ ಪರವಾಗಿ ಇದೀವಿ ಅಂತ ಯಾರು ಹೇಳ್ತಾರೋ ಅದೆಲ್ಲ ಬೂಟಾಟಿಕೆ, ಅವೆಲ್ಲ ಸುಳ್ಳು. ಸಿದ್ದರಾಮಯ್ಯನವ್ರನ್ನ ಆದಷ್ಟು ಬೇಗ ಇಳಿಸ್ಬೇಕು ಅನ್ನೋರು ಅಲ್ಲಿ ಜಾಸ್ತಿ ಇದ್ದಾರೆ. ಆ ಥರ ಜನ ಇದಾರಲ್ಲಿ ಅಲ್ಲಿರೋದೇ ಅವ್ರು ಇಳಿಸ್ಬೇಕು ಅಂತ. ಇದೆಲ್ಲ ಸುಮ್ಮನೆ ಮೇಲ್ನೋಟಿಕೆ. ಪ್ರಮುಖ ಮುಖಂಡರು ಎಲ್ಲರೂ ಇದ್ದಾರೆ ಅದರಲ್ಲಿ. ಸಿದ್ದರಾಮಯ್ಯನವ್ರು ಇಳಿಸ್ಬೇಕು ಅನ್ನೋದು ನಮ್ಗಿಂತ ಜಾಸ್ತಿ ಅಲ್ಲಿರೋರಿಗೆ ಜಾಸ್ತಿ ಇರೋ. ಡಿ.ಕೆ. ಶಿವಕುಮಾರ್ ಬಂಡೆ ಇತರ ನಿಂತಿದೆ ಅಂತ ಹೇಳ್ತಾರೆ. ಹೇಳಲ್ಲ, ನಾವು ಹೋರಾಟ ಕಣ್ಣಿಗೆ ಕಾಣೋರು, ಕಣ್ಣಿಗೆ ಕಾಣದೆ ಇಳಿಸ್ಬೇಕು ಅನ್ನೋರು ತುಂಬ ಜನ ಅವರು.